ನಮಸ್ಕಾರ, ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ IBS ಮತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ ಇದ್ದಾರೆ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮ್ಯಾಮ್, ಎಷ್ಟೊಂದು ಜನ ಗ್ಯಾಸ್ಟ್ರೈಟಿಸ್ ಇಂದ ಸಫರ್ ಪಡ್ತಾ ಇರ್ತಾರೆ. ಆಕ್ಚುಯಲ್ ಆಗಿ ಈ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು? ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಇನ್ಫ್ಲಮೇಷನ್ ಇಂದ GIT ಟ್ರ್ಯಾಕ್ಟ್ ಅಂತ ಹೇಳ್ಬೋದು. ಅಥವಾ ಲೈನಿಂಗ್ ಆಫ್ ದಿ ಸ್ಟಮಕ್ ಅಂತ. ಇದು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಒನ್ಸ್ ಇನ್ ಎ ಲೈಫ್ ಟೈಮ್. ಡ್ಯೂ ಟು ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಒಂದು ಸ್ಕಿಪ್ ಮಾಡೋದಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇರ್ಬೋದು, ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು, ಆ್ಯಂಡ್ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ಳೋದ್ರಿಂದ ಇರ್ಬೋದು. ಹಲವಾರು ಕಾರಣಗಳಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ನಾವು ವಯಸ್ಕರಲ್ಲಿ ನಾವು ನೋಡ್ತೀವಿ. ಡ್ಯೂ ಟು ಇಂಡೈಜೆಷನ್ ಆಗಿರ್ಬೋದು, ಅವರಲ್ಲಿ ಜೀರ್ಣಕ್ರಿಯೆ ಪಚನಕ್ರಿಯೆ ಅಷ್ಟು ಚೆನ್ನಾಗಿ ಆಗ್ತಿರೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಕೂಡ ಹೇಳ್ಬೋದು. ಈಗ ಅವ್ರಿಗೆ ಡಯಾಬಿಟಿಕ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು. ಅದರೊಟ್ಟಿಗೆ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಬಿಕಾಸ್ ಆಫ್ ದಟ್ ಅವ್ರಿಗೆ ಟ್ರಿಗರ್ ಆಗುವಂಥದ್ದು ಈ ಗ್ಯಾಸ್ಟ್ರೈಟಿಸ್ ಅಂತ. ಆ್ಯಂಡ್ ಇನ್ನು ಕೆಲವರಲ್ಲಿ ಡ್ಯೂ ಟು ಹ್ಯಾಬಿಟ್ಸ್ ಅಂತ ಹೇಳ್ಬೋದು, ಲೈಕ್ ಮೋರ್ ಆಫ್ ಬೆವರೇಜಸ್ ಇಂಟೇಕ್ ಇರ್ಬೋದು, ಹೆಚ್ಚಾಗಿ ಕೆಫೀನ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು. ಇದೆಲ್ಲ ಮತ್ತಷ್ಟು ಟ್ರಿಗರ್ ಮಾಡುವಂಥದ್ದು. ಇನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಪೀಪಲಲ್ಲಿ ಸೆಲ್ಫ್ ಮೆಡಿಕೇಷನ್ನ ಮಾಡ್ಕೊಳ್ಳೋದನ್ನ ನೋಡಿರ್ತೀವಿ. ಅವರೇ ಮೆಡಿಕೇಷನ್ಸ್ ತೊಗೊಳ್ತಾರೆ. ಆ ತಕ್ಷಣಕ್ಕೆ ಅದು ಬೆಟ್ರ್ ಆಯಿತು. ಮತ್ತೆ ಅವರು ನೆಕ್ಸ್ಟ್ ಟೈಮ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋದಂಗೆ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ. ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಅಂತ ಬಂದಾಗ ಸಿಂಪ್ಟಮ್ಸ್ ಆಗಿ ನಾವು ನೋಡುವಂಥದ್ದು, ಕೆಲವ್ರಿಗೆ ದೇವ್ರಿ ಇರುತ್ತೆ, ಅಥವಾ ಕೆಲವರು ಹೊಟ್ಟೆ ಉಬ್ಬರ ಆಗುವಂಥದ್ದು ಇರ್ಬೋದು, ಉಳಿತೆಗಾಗುವಂಥದ್ದು. ಒಬ್ಬೊಬ್ಬರಲ್ಲಿ ಒಂದೊಂಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈಗೇನು ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಅಷ್ಟೇ ಆಗುವಂಥದ್ದು. ಇನ್ನು ಕೆಲವು ಟೈಮಲ್ಲಿ ನಾರ್ಮಲ್ ಆಗಿರ್ತಾರೆ, ಲೈಕ್ ನಾನ್ ವೆಜ್ ಇರ್ಬೋದು, ಅಥವಾ ಸ್ಪೈಸಿ ಫುಡ್ ಇರ್ಬೋದು, ಇನ್ನು ಮಸಾಲೆ ಫುಡ್ ಇರ್ಬೋದು, ಅಥವಾ ಗ್ರೀನ್ ಚಿಲ್ಲೀಸ್ ಇಂಟೇಕ್ ಆಗಿರ್ಬೋದು. ಅದನ್ನು ತೊಗೊಂಡ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಆಗಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆರೆಲ್ಸ್ ಅವರು ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಇನ್ನು ಕೆಲವರಲ್ಲಿ ಯಾವುದೇ ರೀತಿ ಫುಡ್ ತೊಗೊಳ್ಳಿ, ಈವನ್ ಬ್ಲ್ಯಾಂಡ್ ಡಯಟ್ ಇರ್ಬೋದು, ಲೈಕ್ ಇಡ್ಲಿ ಇರ್ಬೋದು, ಅಥವಾ ದೋಸೆ, ಎನಿ ಫುಡ್ ಐಟಮ್ಸ್ ತೊಗೊಂಡ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಆಗಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದು ಸಿವಿಯರ್ ಆಗಿ ಕೂಡ ಕಾಡ್ಬೋದು, ಅಥವಾ ವಾಮಿಟಿಂಗ್ ಇರ್ಬೋದು. ಸಮ್ಟೈಮ್ಸ್ ಅವ್ರಿಗೆ ಮೆಡಿಕೇಷನ್ಸ್ ಅಥವಾ ಅಡ್ಮಿಷನ್ ಕೂಡ, ಎಮರ್ಜೆನ್ಸಿ ಕೂಡ ಹೋಗುವಂಥದ್ದು. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಮೋರ್ ದೆನ್ ಅವ್ರಿಗೆ 3 ವೀಕ್ಸಿಂದ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದಾಗ ನಿರ್ಲಕ್ಷಿಸದೆ ಅವರು ವೈದ್ಯರನ್ನ ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೆಲ್ಫ್ ಡಯಾಗ್ನೈಸ್ ಮಾಡೋದೇ ಜಾಸ್ತಿ ಇರುತ್ತೆ. ಇದರಿಂದ ಕಾಂಪ್ಲಿಕೇಶನ್ಸ್ ಏನಾದರೂ ಜಾಸ್ತಿ ಆಗುತ್ತಾ? ಈಗ ಗ್ಯಾಸ್ಟ್ರೈಟಿಸಲ್ಲಿ ನಾವು 2 ಟೈಪ್ಸ್ನ ನೋಡ್ತೀವಿ. ಒನ್ ಈಸ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದೆ. ಅಂದರೆ ಕೆಲವು ಫುಡ್ ಐಟಮ್ಸ್ ಅಷ್ಟೇ ತೊಗೊಂಡಾಗ ಅವ್ರಿಗೆ ಟ್ರಿಗರ್ ಆಗುವಂಥದ್ದು. ಅಂದರೆ ಹೆಚ್ಚಾಗಿ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆದಾಗ, ಅಥವಾ H. ಪೈಲೋರಿ ಅಂಡರ್ಲೈಯಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ಆ ತಕ್ಷಣಕ್ಕೆ ಅವರು ಆ್ಯಂಟಾಸಿಡ್ಸ್ ತೊಗೊಳ್ತಾರೆ, ಕಮ್ಮಿ ಆಗುತ್ತೆ. ಮತ್ತೆ ರೆಕರ್ ಆಗೋದನ್ನು ನೋಡುವಂಥದ್ದು. ದ ಹೋಲ್ GIT ಟ್ರ್ಯಾಕ್ಟ್ ವಿಲ್ ಬಿ ಇನ್ಫ್ಲೇಮ್ಡ್ ಅಂತ ಹೇಳ್ಬೋದು. ಹೆಚ್ಚಾಗಿ ಇನ್ಫ್ಲಮೇಷನ್ ಆಗುವಂಥದ್ದು. ಅದ್ರ ಜೊತೆಗೆ ಅವ್ರಿಗೆ ಒಂದು ಉಳಿತೆಗೂ ಬರುವಂಥದ್ದು ಇರ್ಬೋದು, ಅಥವಾ ದೇವ್ರಿ ಬರುವಂಥದ್ದು ಇರ್ಬೋದು. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಗತಾನೆ ಶುರು ಆಗಿರುತ್ತೆ. ಯಾಗ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಆಗ ಹೊಟ್ಟೆ ಒಳಗೆ ಹುಣ್ಣು ಕೂಡ ಆಗ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಸೆವರಲ್ ಕಾಂಪ್ಲಿಕೇಶನ್ಸ್ ಕೂಡ ಹೌದು. ಹಾಗಾಗಿ ಅವರು ಇನಿಷಿಯಲ್ ಸ್ಟೇಜಸಲ್ಲಿದ್ದಾಗಲೇ ನೋಡ್ಕೋಬೇಕಾಗತ್ತೆ. ಇನ್ನು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಅವ್ರಿಗೆ ಸುಮಾರು ವರ್ಷಗಳಿಂದ ಇರುತ್ತೆ, ಲೈಕ್ ಮೋರ್ ದೆನ್ 10 to 15 ಇಯರ್ಸಿಂದ ಅವರು ಸಫರ್ ಆಗ್ತಿರ್ತಾರೆ. ಇವನ್ ಆ್ಯಂಟಾಸಿಡ್ಸ್ ತೊಗೊಳ್ತಿರ್ತಾರೆ. ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಅದ್ರ ಜೊತೆಗೆ ಎಂಡೋಸ್ಕೋಪಿ ಮಾಡಿರುವಂಥದ್ದು ಇರ್ಬೋದು. ಅದಕ್ಕೆ ತಕ್ಕಂಥ ಒಂದು ಕೋರ್ಸ್ ಆಫ್ ಮೆಡಿಕೇಷನ್ಸ್ನ ತೊಗೊಳ್ತಾರೆ. ಅದು ಕೂಡ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ. ಅಗೇನ್ ಆಫ್ಟರ್ ಸಮ್ ಡೇಸ್ ಸೇಮ್ ಸಿಂಪ್ಟಮ್ಸ್ ಕೂಡ ರೆಕರ್ ಆಗುವಂಥದ್ದು. ಇದಕ್ಕೆ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಬೇಕಾಗುತ್ತೆ. ಗ್ಯಾಸ್ಟ್ರೈಟಿಸ್ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಟ್ರಿಗರ್ ಆಗ್ಬೋದು, ಲೈಕ್ ಮೋರ್ ಲೈಕ್ IBS ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಹೆಚ್ಚಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದಾಗಲೂ ಕೂಡ ಬರ್ಬೋದು. ಆ್ಯಂಡ್ ಸ್ಟ್ರೆಸ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಈಗ ಸುಮಾರು ಜನದಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಇರುತ್ತೆ. ಆಂಗ್ಸೈಟಿ ನ್ಯೂರೋಸಿಸ್ ಇಂದ ಇರ್ಬೋದು. ಡ್ಯೂ ಟು ಲಾಟ್ ಆಫ್ ಸ್ಟ್ರೆಸ್ ಅಥವಾ ಒತ್ತಡವಾದ ಜೀವನ ಶೈಲಿಯಿಂದ ಬರುವಂಥದ್ದು. ಆ್ಯಂಡ್ ನವಡೇಸ್ ಮೋರ್ ಆಫ್ ಒಂದು ಫಾಸ್ಟ್ ಫುಡ್ ಹೆಚ್ಚಾಗಿ ತೊಗೊಂಡಾಗ, ರೆಡಿಮೇಡ್ ಫುಡ್ಸ್ ಇರ್ಬೋದು, ಅಥವಾ ಕೆಲವ್ರಿಗೆ ಬೇಕ್ರಿ ಫುಡ್ ಐಟಮ್ಸ್ ಇರ್ಬೋದು. ಇದನ್ನು ತೊಗೊಂಡಾಗ ಇಮಿಡಿಯೇಟ್ ಆಗಿ ಸಿಂಪ್ಟಮ್ ಶುರು ಆಗ್ಬೋದು, ಲೈಕ್ ಮೈದಾ ಅಥವಾ ಸ್ಟಾರ್ಚ್ ಬೇಸ್ಡ್ ಫುಡ್ ಅಂತ ಹೇಳ್ತೀವಿ. ಅದರಿಂದ ಕೂಡ ಟ್ರಿಗರ್ ಆಗುವಂಥದ್ದು. ಈ ಗ್ಯಾಸ್ಟ್ರೈಟಿಕ್ ಏನಾದರೂ ಜೆಂಡರ್ಸ್ ಏನಾದರೂ ಮ್ಯಾಟರ್ ಆಗುತ್ತಾ ಇದರಲ್ಲಿ ಗ್ಯಾಸ್ಟ್ರೈಟಿಸಲ್ಲಿ?
ಸೊ ಜೆಂಡರ್ಸ್ ಅಂತ ಇಲ್ಲ, ಸೊ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಈಕ್ವಲಿ ವಿಲ್ ಬಿ ಅಫೆಕ್ಟೆಡ್. ಇವನ್ ನಾವು ಮಕ್ಕಳಲ್ಲಿ ಕೂಡ ನೋಡ್ತೀವಿ. ಸೊ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗುವಂಥದ್ದು. ಸೊ ಅವ್ರಿಗೆ ಕೆಲವು ಫುಡ್ ಐಟಮ್ಸ್ ತೊಗೊಂಡ್ರೆ ಆಗ್ತಿರೋದಿಲ್ಲ, ಇಮಿಡಿಯೇಟಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಅಲರ್ಜಿಕ್ ರ್ಯಾಷಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಆ ಫುಡ್ಡಿಗೆ ಇಂಟಾಲರೆನ್ಸ್ ಇದ್ದಾಗ ಬರುತ್ತೆ. ಆ್ಯಂಡ್ ಸೊ ಅವರಲ್ಲಿ ಇನ್ಫ್ಲಮೇಷನ್ ಅರ್ಲಿ ಸ್ಟೇಜಸಲ್ಲೇ ಕಾಣಿಸ್ಬೋದು. ಸೊ ಇದಕ್ಕೆ ಹಲವಾರು ಕಾರಣ, ಮೇಯ್ನಾಗಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಅಥವಾ ಲೇಟ್ ನೈಟ್ ಡಿನ್ನರ್ ಇರ್ಬೋದು. ಸೊ ಈ ಥರ ಇದ್ದಾಗ ಸೊ ಅವರಲ್ಲಿ ಆ್ಯಸಿಡ್ ಸೆಕ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವರ ಒಂದು ಲೈನಿಂಗ್ GIT ಟ್ರ್ಯಾಕ್ಟ್ ಏನಿದೆ ಸೊ ಅದು ಕೂಡ ಇನ್ಫ್ಲಮೇಷನ್ ಆದಾಗ ಸೊ ಹೆಚ್ಚಾಗಿ ನಾವು GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತ. ಸೊ ಇದನ್ನು ಸುಮಾರು ಕೇಸಸಲ್ಲಿ ನೋಡುವಂಥದ್ದು. ಸೊ ವಿಚ್ ಇಸ್ ಅನ್ಡಯಾಗ್ನೋಸ್ಡ್ ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅದನ್ನ ನೆಗ್ಲೆಕ್ಟ್ ಕೂಡ ಮಾಡಿರ್ತಾರೆ. ಸೊ ಯಾವಾಗ ಸಿಮ್ಟಮ್ಸ್ ಸಿವಿಯರ್ ಆಗುತ್ತೋ ಸೊ ಈಗ ಅವ್ರು ತೊಗೊಂಡಿರೋ ಫುಡ್ಡೇನೆ ಸ್ವಲ್ಪ ಹೊತ್ತಾದಮೇಲೆ ರೀಗರ್ಜಿಟೇಟ್ ಆಗಿ ಸೊ ಈಗೇನು ಹೊರಗಡೆ ಬರುವಂಥದ್ದು ಅಂದರೆ ಸೋರ್ ಎರೆಕ್ಟೇಷನ್ಸ್ ಆಗುವಂಥದ್ದು, ಸಮ್ಟೈಮ್ಸ್ ಒಮಿಟಿಂಗ್ ಆಗುವಂಥದ್ದು ಇರ್ಬೋದು, ಆ್ಯಂಡ್ ಸಿವಿಯರ್ ಪೇನ್ ಅಬ್ಡಮನ್ ಇರ್ಬೋದು. ಸೊ ಈ ಥರ ಅವ್ರಿಗೆ ರೋಗ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಸೊ ಅದು ಹೆಚ್ಚಾಗಿ ಆಲ್ರೆಡಿ ಇನ್ಫ್ಲಮೇಷನ್ ಆಗಿರುವಂಥದ್ದು ಅಥವಾ ಅಂಡರ್ಲೈನ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಇಂಟೆಸ್ಟೈನಲ್ ಡಿಸಾರ್ಡರ್ಸಾ, ಸೊ ಅದನ್ನು ಇನಿಷಿಯಲ್ ಸ್ಟೇಜಸ್ಸಲ್ಲೇ ರೂಲ್ ಔಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಮ್ಯಾಮ್ ಇದಕ್ಕೆ ಟ್ರೀಟ್ಮೆಂಟ್ಸ್ ಏನು ಅಂತ? ಸೊ ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಅವರು ಮನೆ ಮದ್ದನ್ನು ಮಾಡ್ಕೊಳ್ತಿರ್ತಾರೆ ಅಥವಾ ಅವರೇ ಆ್ಯಂಟಾಸಿಡ್ಸ್ನ ತೊಗೊಳ್ತಿರ್ತಾರೆ. ಸೊ ಇದೆಲ್ಲ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ. ಸೊ ಈಗೇನು ಮತ್ತೆ ಮತ್ತೆ ರೆಕರ್ ಆಗೋದನ್ನು ಕೂಡ ನೋಡ್ತೀವಿ. ಆ್ಯಂಡ್ ಮಲ್ಟಿಪಲ್ ಮೆಡಿಕೇಷನ್ಸ್ ಕೂಡ ತೊಗೊಳ್ತಿರುವಂಥದ್ದು. ಸೊ ಈಗ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇದೆ ಆ್ಯಂಡ್ ಡಯಾಬಿಟಿಕ್ ಇದೆ. ಸೊ ಅದ್ರ ಜೊತೆಗೆ ಹಲವಾರು ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುವಂಥದ್ದು. ಸೊ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ತಿದ್ದಾಗ ಸೊ ಅದರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಸೊ ಸಮ್ಟೈಮ್ಸ್ ಅವರು ಆ ಮೆಡಿಸಿನ್ಸ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಕಂಟ್ರೋಲ್ ಆಗ್ತಿರೋದಿಲ್ಲ. ಸೊ ಅದರಿಂದ ಮತ್ತಷ್ಟು ಟ್ರಿಗರ್ ಆಗುವಂಥದ್ದು. ಸೊ ಇನ್ನು ಹೈಯರ್ ಡೋಸೇಜ್ ಆಫ್ ಮೆಡಿಕೇಷನ್ಸ್ ಕೂಡ ಅವರಿಗೆ ಬೇಕಾಗ್ಬೋದು. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ಸಿ ಸೊ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ. ಸೊ ಅವರಿಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕ್ಯಾನ್ ಹೆಲ್ಪ್. ಸೊ ಅಲಾಂಗ್ ವಿತ್ ದಟ್ ಅವರ ಒಂದು ಡಿಸಾರ್ಡರ್ಸ್ ಏನಿರುತ್ತೆ ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಪ್ರಾರ್ಥನಾ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ನಾವು ಈಗ ಹೊಸಕೋಟೆಯಿಂದ ಮೇಡಮ್. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ, ಸರಿ ಮೇಡಮ್. ಹೇಳಿ, ಡಾಕ್ಟರ್ ಇದ್ದಾರೆ, ಏನು ಸಮಸ್ಯೆ ಹೇಳಿ, ಕೇಳಿಸ್ತಾ ಇದೆ. ಹಲೋ ಮೇಡಮ್, ನಮಗೆ ಎದೆ ಎಲ್ಲ ಸುತ್ತಿದಂಗೆ ಆಗೋದು ಮೇಡಮ್. ಓಕೆ, ಆ ಥರ ಆಗುತ್ತೆ ಮೇಡಮ್, ತುಂಬಾ ಹೊತ್ತಿಂದ ಆ ಥರ ಆಗುತ್ತೆ ಇದೆ. ನಾವು ಎದೆ ಎಲ್ಲ ಸ್ಕ್ಯಾನ್ ಮಾಡ್ತೀವಿ, ECG ಮಾಡ್ತಿದ್ವಿ ಮೇಡಮ್. ಎಲ್ಲೂ ನೋಡ್ತಿದ್ರು ಗ್ಯಾಸ್ಟ್ರಿಕ್ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಮೇಡಮ್. ಓಕೆ. ಸೊ ಟ್ರೀಟ್ಮೆಂಟ್ ಏನಾದರೂ ಮಾಡಿದಿರು ಅಂತದ? ಇದುವರೆಗೂ ಮೆಡಿಸಿನ್ಸ್ ತೊಗೊಳ್ತಿದ್ದೀರಾ ನೀವು? ಇಲ್ಲ ಮೇಡಮ್, ನನ್ನ ಮೆಡಿಸಿನ್ ಏನು ತಗೊಂತಿಲ್ಲ ಮೇಡಮ್. ಎದೆಲ್ಲ ಸುತ್ತಿದಂಗೆ ಆಗೋದು ಆ ಥರ ಆಗುತ್ತೆ ಮೇಡಮ್. ಎಷ್ಟು ದಿವಸದಿಂದ ಇದೆ ಅಮ್ಮ ನಿಮಗೆ? ತುಂಬಾ ದಿವಸದಿಂದ ಇದೆ ಮೇಡಮ್. ಸ್ವಲ್ಪ ದಿವಸ ಇರ್ತೈತೆ, ತಿರುಗಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ, ನೋಡಿ, ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ಬೋದು. ಸೊ ಈಗ ಸುಮಾರು ವರ್ಷದಿಂದ ಇದೆ. ಸೊ ಮೆಡಿಸಿನ್ಸು ತೊಗೊಳ್ತಿದ್ರು ಕಮ್ಮಿ ಆಗ್ತಿಲ್ಲ ಅಥವಾ ಮತ್ತೆ ಮತ್ತೆ ರೆಕರ್ ಆಗ್ತಿದೆ ಅಂತ ಹೇಳಿದಾಗ ಸೊ ವಿ ನೀಡ್ ಟು ರೂಲ್ ಔಟ್ ದ ಕಾಸ್. ಕೆಲವ್ರಿಗೆ ಈಗ ಅಂಡರ್ಲೈಂಗ್ ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಸೊ ಅಥವಾ ಇಂಟೇಕ್ ಆಫ್ ಫುಡ್ ಇರ್ಬೋದು. ಸೊ ಇದೆಲ್ಲ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಹಾಂ ನೋಡಿ, ಇವಾಗ ಥೈರಾಯ್ಡ್ ಇದೆ ಅಂತ ಹೇಳಿದ್ರಿ. ಸೊ ಥೈರಾಯ್ಡಿಂದ ಕೂಡ ನಿಮಗೆ ಟ್ರಿಗರ್ ಆಗ್ಬೋದು. ಅಂದರೆ ಎಸ್ಪೆಷಲಿ ಈಗ ಹೈಪೋಥೈರಾಯ್ಡಿಸಮ್ ಇದ್ದಾಗ ಸೊ ನಿಮಗೆ ಜೀರ್ಣಕ್ರಿಯೆ ಪಚನಕ್ರಿಯೆ ಅಷ್ಟು ಚೆನ್ನಾಗಿ ಆಗ್ತಿರೋದಿಲ್ಲ. ಆ್ಯಂಡ್ ಆ್ಯಸ್ ದೋ ನೀವು ಥೈರೋನೋ ಮೆಡಿಸಿನ್ಸ್ ತೊಗೊಳ್ತಿದ್ರು ಕೂಡ ಸೊ ಅದು ಕಂಟ್ರೋಲ್ ಆಗ್ತಾ ಹೋಗುತ್ತೆ, ಆದರೆ ನಿಮ್ಮ ಸಮಸ್ಯೆ ಅಲ್ಲೇ ಇರುತ್ತೆ. ನಿಮಗೆ ಹೋಮಿಯೋಪತಿನಲ್ಲಿ ಈಗ ಥೈರಾಯ್ಡ್ಗೂ ಕೂಡ ಮೆಡಿಸಿನ್ಸ್ ಇರುತ್ತೆ ಆ್ಯಂಡ್ ಲೈಫ್ ಲಾಂಗ್ ತೊಗೊಳ್ಳೋ ಕೂಡ ಅವಶ್ಯಕತೆ ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ನಿಮಗೆ ಹೋಮಿಯೋ ಕೇರ್ನಲ್ಲಿ ಮೆಡಿಸಿನ್ಸ್ನ ಕೊಡುವಂಥದ್ದು. ಸೊ ಎಷ್ಟು ದಿವಸಗಳ ಕಾಲ ಬೇಕಾಗತ್ತೆ, ಸೊ ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಇಟ್ಕೋಬೇಕು, ಇದೆಲ್ಲವನ್ನು ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಮೇಡಮ್, ಈ ಬ್ರಾಂಚ್ ಎಲ್ಲಿಂದ ಬರ್ತಿದೆ ಮೇಡಮ್? ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ ಅಮ್ಮ. ಸೊ ನೀವು ಕಾಲ್ ಮಾಡಿ ಬರ್ಬೋದು. ಸರಿ ಮೇಡಮ್, ಓಕೆ. ಓಕೆ ಮ್ಯಾಮ್, ನೀವು ರೀಸನ್ಸ್, ಕಾರಣಗಳನ್ನು ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಸೊ ಹೆಚ್ಚಾಗಿ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಕೂಡ ನೋಡ್ಬೋದು. ಈಗ ಇವ್ರು ಹೇಳ್ತಿದ್ರು ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡಿದಾಗ ಸೊ ಅಂಡರ್ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇದ್ದಾಗ ಸೊ ಅವ್ರಿಗೆ ಜೀರ್ಣಕ್ರಿಯೆ ಪಚನಕ್ರಿಯೆ ಅಷ್ಟಾಗಿ ಆಗೋದಿಲ್ಲ. ಹೆಚ್ಚಾಗಿ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪೋಥೈರಾಯ್ಡಿಸಮ್ ಇರ್ಬೋದು. ಮೋರ್ ಆಫ್ ಆಂಗ್ಸೈಟಿ ಹೆಚ್ಚಾಗಿರುತ್ತೆ, ಪಾಲ್ಪಿಟೇಷನ್ಸ್ ಇರ್ಬೋದು ಅವರಲ್ಲಿ, ಅಥವಾ ಕೆಲವ್ರಿಗೆ ಲೂಸ್ ಟೂಲ್ಸ್ ಆಗುವಂಥದ್ದು, ಇನ್ನು ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗುವಂಥದ್ದು. ಸೊ ಇದೆಲ್ಲವನ್ನು ನೋಡ್ತೀವಿ. ಆ್ಯಸ್ ಅವ್ರ ಮೆಡಿಕೇಷನ್ಸ್ ತೊಗೊಳ್ತಿದ್ರು ಕೂಡ ಸೊ ಈ ಸಿಮ್ಟಮ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ
ವಿ ನೀಡ್ ಟು ಸಿ ವಾಟ್ ಇಸ್ ದ ಕಾಸ್, ಅವ್ರಿಗೆ ಯಾವ ಕಾರಣದಿಂದ ಈ ಥರ ಆಗ್ತಿದೆ. ಸೊ ವೆದರ್ ಇಟ್ ಇಸ್ ಡ್ಯೂ ಟು ಸ್ಟ್ರೆಸ್ಸಿಂದ ಆಗ್ತಿರುವಂಥದ್ದು ಅಥವಾ ಅವರ ಲೈಫ್ ಸ್ಟೈಲ್ ಚೆನ್ನಾಗಿಲ್ವಾ, ಸೊ ಇದೆಲ್ಲವನ್ನ ನೋಡಬೇಕಾಗತ್ತೆ. ಇವನ್ ಥೈರಾಯ್ಡ್ ಕಂಟ್ರೋಲ್ ಇಲ್ಲ, ಸೊ ಅವ್ರಿಗೆ ಮೆಡಿಸಿನ್ಸ್ ತೊಗೊಳ್ತಿದ್ರು ಕೂಡ ಕಂಟ್ರೋಲ್ ಬರ್ತಿಲ್ಲ ಅಂದಾಗಲೂ ಕೂಡ ಸೊ ಈ ಸಿಂಪ್ಟಮ್ಸ್ ಮತ್ತಷ್ಟು ಟ್ರಿಗರ್ ಆಗೋದಿರುತ್ತೆ. ಸೊ ಅದನ್ನು ಕೂಡ ನೋಡಬೇಕು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ರವಿಕುಮಾರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಹಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ನಮಸ್ತೆ ಡಾಕ್ಟರ್. ಹಾ ನಮಸ್ತೆ, ಹೇಳಿ ಮೇಡಮ್. ನನ್ಗೆ ಬಹಳ ವರ್ಷಗಳಿಂದ, ನನ್ಗೆ ಇವಾಗ 58 ವರ್ಷ. ಓಕೆ. ನನಗೆ ಬಹಳ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇದೆ. ಓಕೆ. ನಾನು ಅವಾಗ್ಲಿಂದನೂ ಪಾನ್ ಪಾಟಿನೇ ತಗೊಂಡೇ ಬರ್ತಾ ಇದ್ದೀನಿ, ಔಷಧಿ ಮಾತ್ರೆಗಳನ್ನೇನೆ. ಓಕೆ. ಏನೋ ಜಾಸ್ತಿ ಆದ್ರೆ ಮಾತ್ರ ತಗೊಂತೀನಿ. ಇತ್ತೀಚಿನ ದಿನಗಳಲ್ಲಿ ನನ್ಗೆ ವಯಸ್ಸಾದಂಗೆಲ್ಲ ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾ ಇದ್ದೀನಿ. ಬಟ್ ಏನಾದ್ರು ಖಾರ ತಿಂದಾಗ, ಬೇರೆ ಇದಾದಾಗ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ. ಇವಾಗ ಅನುಮಾನ ಬಂದಾಗ ಬೆಳಗ್ಗೆ ಹೊತ್ತು ಈ ಮೋದಿ ಇದ್ರಲ್ಲಿ ಸಿಗುತ್ತೆ ಆ ಒಂದ್ ಇದ್ರದ್ದು, ಅದನ್ನ ತಗೊಂಡು ಬಂದು ಸಣ್ಣ ಮಾತ್ರೆ, ಅದು ಇಲ್ಲ ಅಂತಂದ್ರೆ ಅದು ಜಗ್ಲಿಲ್ಲ ಅಂದ್ರೆ ಪಾನ್ ಪಾಟಿ ತಗೊಂತೀನಿ ನಾನು. ಓಕೆ. ಎಂಡೋಸ್ಕೋಪಿ ಏನಾದರೂ ಮಾಡಿಸಿರುವಂತದ್ದಾ ಮೇಡಮ್? ಇನ್ವೆಸ್ಟಿಗೇಷನ್ಸ್ ಏನಾದರೂ ಮಾಡಿಸಿದೀರಾ? ಎಂಡೋಸ್ಕೋಪಿ ಏನಾದರೂ ಮಾಡಿಸಿರುವಂತದ್ದಾ? ಇಲ್ಲ ಮೇಡಮ್, ಅದೆಲ್ಲ ಏನು ಮಾಡ್ತಿಲ್ಲ. ಓಕೆ. ಅದೆಲ್ಲ ಏನು ಮಾಡ್ತಿಲ್ಲ. ನನಗೆ ಬಹಳ ವರ್ಷಗಳಿಂದ ಇದೆಯಲ್ಲ, ನಮ್ಗೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪಾನ್ ಪಾಟಿ ತಗೊಂಡೇ ಬರ್ತಾ ಇದ್ದೀನಿ, ಬೇರೆ ಯಾವ ಒಂದು ಇದನ್ನ ಇಲ್ಲ. ಅದು ತಗೊಂಡಾಗ ನಾನು ಆರಾಮಾಗಿರ್ತೀನಿ. ಮತ್ತೆ ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೀನಿ. ಮೊದ್ಲೆಲ್ಲ ತುಂಬಾ ಜಾಸ್ತಿ ಎಣ್ಣೆ ಪದಾರ್ಥ ತಿಂತಿದ್ದೆ ಮೊದ್ಲು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ ಆದಷ್ಟು. ಈಗ ಒಂದು 15 ಡೇಸ್ ಇಂದ ಸ್ವಲ್ಪ ಹೊಟ್ಟೆ ನೋವು ತರ ತಗೊಂಡು ಸ್ವಲ್ಪ ಕಮ್ಮಿ ಆಗ್ತಾ ಇಲ್ಲ ಮೇಡಮ್. ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಈಗ ನೀವೇ ಹೇಳ್ತಿರೋ ಹಾಗೆ ಸುಮಾರು ವರ್ಷದಿಂದ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ತಿದ್ದೀರಾ, ಇವಾಗ ಆಂಟಾಸಿಡ್ಸ್ನ ತಗೊಳ್ತಿದ್ದೀರಾ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆಯ್ತು ಅಂದ್ರೂ ಕೂಡ ಸೊ ಮತ್ತೆ ರೆಕರ್ ಆಗ್ತಿದೆ ಅಂತ. ಸೊ ಇದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಸೊ ಅಂಡರ್ಲೈಂಗ್ ಏನಿದೆ ಕಾಸು ನೋಡಬೇಕಾಗತ್ತೆ. ಸಿಫ್ ನೀಡೆಡ್ ಎಂಡೋಸ್ಕೋಪಿ ಕೂಡ ಮಾಡಿಸುವಂಥದ್ದು, ಸೊ ಯಾವ ಕಾರಣಕ್ಕಾಗಿ ಬರ್ತಿದೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಸ್ಪೈಸಿ ಫುಡ್ ಅಥವಾ ನಿಮಗೆ ಎಣ್ಣೆಲಿ ಕರೆದಿರೋ ಪದಾರ್ಥ ಇರ್ಬೋದು, ಸೊ ಅಥವಾ ಹೆಚ್ಚಾಗಿ ಗ್ರೀನ್ ಚಿಲ್ಲೀಸ್ ಇರ್ಬೋದು. ಸೊ ಇದರಿಂದ ಮತ್ತಷ್ಟು ಟ್ರಿಗರ್ ಆಗೋದು ಕೂಡ ಉಂಟು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ, ಸೊ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಈಗ BP ಶುಗರ್ ಇರೋರಿಗೂ ಕೂಡ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅವರಲ್ಲಿ ಕಾಂಪ್ಲಿಕೇಶನ್ಸ್ ಏನಾದರೂ ಜಾಸ್ತಿ ಆಗುತ್ತಾ ಇದರಿಂದ? ಸೊ ಮತ್ತಷ್ಟು ಹೆಚ್ಚಾಗ್ಬೋದು, ಬಿಕಾಸ್ ಆಲ್ರೆಡಿ ಅವರು ಮೆಡಿಕೇಶನ್ಸ್ನ ತೊಗೊಳ್ತಿರ್ತಾರೆ. ಸೊ ಈಗ ಅಂಡರ್ಲೈಂಗ್ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟಿಸ್ ಇದ್ದಾಗ ಸೊ ಮಲ್ಟಿಪಲ್ ಮೆಡಿಸಿನ್ಸ್ ಅಥವಾ ಇನ್ಸುಲಿನ್ ಇಂಜೆಕ್ಷನ್ಸ್ ಕೂಡ ಕೆಲವರು ಡಿಪೆಂಡ್ ಆಗಿರ್ತಾರೆ. ಸೊ ಆದರೂ ಕೂಡ ಕೆಲವರಿಗೆ ಶುಗರ್ ಕಂಟ್ರೋಲ್ ಬರ್ತಿರೋದಿಲ್ಲ, ಆ್ಯಂಡ್ ಅದರಿಂದ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಸೊ ಕೆಲವರಲ್ಲಿ ಹುಣ್ಣಾಗುವಂಥದ್ದನ್ನ ನೋಡ್ತೀವಿ, ಯಾವುದಾದ್ರೂ ಒಂದು ಗಾಯ ಆದರೂ ಕೂಡ ಹೀಲ್ ಆಗೋದಿಲ್ಲ. ಸೊ ಹಾಗೆ ಸ್ಟಮಕಲ್ಲಿ ಕೂಡ ಸೊ ಅವರು ಮಲ್ಟಿಪಲ್ ಮೆಡಿಕೇಶನ್ಸ್ ಯೂಸೇಜಿಂದ ಸೊ ಅದರಿಂದ ಅವ್ರಿಗೆ ಒಂದು ಮೋರ್ ಆಫ್ ಆ್ಯಸಿಡ್ ಸೆಕ್ರೇಷನ್ ಕೂಡ ಜಾಸ್ತಿ ಆಗ್ಬೋದು, ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು. ಸೊ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಥವಾ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಲಾಂಗ್ ಸ್ಟ್ಯಾಂಡಿಂಗಿಂದ ಇದ್ದಾಗ ಅಲಾಂಗ್ ವಿತ್ ದಟ್ ಅವ್ರಿಗೆ ಹ್ಯಾಬಿಟ್ಸ್ ಅಂತ ಇದ್ದಾಗ ಲೈಕ್ ಮೋರ್ ಆಫ್ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಅಥವಾ ಟೊಬ್ಯಾಕೊ ಚೂಯಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಈ ಥರ ಎಲ್ಲ ಇದ್ದಾಗ ಸೊ ಅದು ಮತ್ತಷ್ಟು ಟ್ರಿಗರ್ ಆಗುವಂಥದ್ದು. ಆ್ಯಂಡ್ ಅದರಿಂದ ಅವ್ರಿಗೆ ಅಲ್ಸರೇಷನ್ ಆಗ್ಬೋದು. ಸಮ್ಟೈಮ್ಸ್ ಬ್ಲಡ್ ಮಿಕ್ಸ್ಡ್ ವಾಮಿಟಿಂಗ್ ಇರ್ಬೋದು, ಅಥವಾ ಹಿಮೋಪ್ಟಾಯ್ಸಿಸ್ ಅಂತ ಹೇಳ್ತೀವಿ, ಅಥವಾ ಸ್ಟೂಲ್ಸ್ ಮಿಕ್ಸ್ಡ್ ವಿತ್ ಬ್ಲಡ್ ಇರ್ಬೋದು. ಸೊ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ಗೆ ಕೂಡ ಅದು ಲೀಡ್ ಆಗುವಂಥದ್ದು. ಸೊ ಹಾಗಾಗಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟಿಕ್ ಇದ್ದಾಗ ಸೊ ಅವರು ಸೆಲ್ಫ್ ಮೆಡಿಕೇಶನ್ ಮಾಡದೇ ಇರೋದು ಉತ್ತಮ ಅಂತ ಹೇಳಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಬಸವರಾಜ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಿರೋದು ಸರ್ ನೀವು? ನಾವು ಸುರಪುರದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಮೇಡಮ್. ಓಕೆ. ಹಾಂ ರೀ. ಎಷ್ಟು ದಿವಸದಿಂದ ಇದೆ? ಏನು ಸಿಂಪ್ಟಮ್ಸ್, ಏನು ಕಾಣಿಸ್ತಿದೆ ನಿಮಗೆ ರೋಗ ಲಕ್ಷಣಗಳು? ನಮಗೆ ರೀ ಉಳಿ ಬರ್ತದ್ರಿ. ಓಕೆ. ಹಾಂ ರೀ, ಉಳಿ ಬರ್ತದ್ರಿ. ಮತ್ತೆ ಊಟ ಕರಗಲ್ರಿ. ಓಕೆ. ಸೊ ಯಾವ ರೀತಿ ಫುಡ್ ತೊಗೊಂಡಾಗ್ಲೂ ಆಗುತ್ತಾ, ಅಥವಾ ನಿಮಗೆ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಈ ಥರ ಉಳಿತೆಗೆ ಬರುವಂಥದ್ದು? ಇದು ಕಂಟಿನ್ಯೂ ಆಗ್ತೈತಿ, ಒಂದು 2 ವರ್ಷ ಆಯ್ತು ಮೇಡಮ್. ಓಕೆ. ಮೆಡಿಸಿನ್ಸ್ ಏನಾದರೂ ತೊಗೊಳ್ತಿರುವಂಥದ್ದಾ ನೀವು? ಎಂಡೋಸ್ಕೋಪಿ ಅದು ಮಾಡಿಸಿವಿ ಮೇಡಮ್. ಮಾಡಿಸಿದ್ದೀರಾ? ಓಕೆ. ಏನಿದೆ ಎಂಡೋಸ್ಕೋಪಿ ರಿಪೋರ್ಟ್ಸಲ್ಲಿ? ನಾರ್ಮಲ್ ಇದೆಯಾ? ನಾವು ರೊಟ್ಟಿ ಅನ್ನನೇ ತಗೊಂತೀವಿ ಮೇಡಮ್, ಅದು ಬಿಟ್ಟು ಮತ್ತೆ ಬೇರೆ ಅಂತ. ಓಕೆ. ನೋಡಿ, ಈಗ ನಿಮಗೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇದೆ. ಸೊ ಈಗ ಓಕೆ, ತೊಗೊಳ್ತಿದ್ದೀರಾ? ಮೆಡಿಸಿನ್ಸ್ ತೊಗೊಳ್ತಿದ್ರು ನಿಮ್ಗೆ ಕಮ್ಮಿ ಆಗ್ತಿಲ್ಲ, ಎಂಡೋಸ್ಕೋಪಿ ಕೂಡ ಮಾಡಿಸಿದ್ದೀರಾ ಅಂತ ಹೇಳ್ತೀರಾ? ಬಂದಿತ್ತು ಮೇಡಮ್. ಆಮೇಲೆ ಮತ್ತೆ
ಓಕೆ, ನೋಡಿ ಈಗ ಎಂಡೋಸ್ಕೋಪಿ ಕೂಡ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ, ಆ್ಯಂಡ್ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇದೆ. ಸೊ ಆದರೂ ಗುಣ ಆಗ್ತಿಲ್ಲ, ಟ್ರೀಟ್ಮೆಂಟ್ ತೊಗೊಂಡ್ರು ಅಂತ. ಸೊ ಯಾವ ಕಾರಣಕ್ಕಾಗಿ ಅಂತ ನೋಡಬೇಕಾಗತ್ತೆ. ಹಾಗೆ ನೀವು ರಿಪೋರ್ಟ್ಸ್ ಕೂಡ ನೋಡಬೇಕು. ಸೊ ಅದು ಆ್ಯಂಡ್ರಲ್ ಗ್ಯಾಸ್ಟ್ರೈಟಿಸ್ ಇದೆಯಾ ಅಥವಾ ನಿಮಗೆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗಿರುವಂಥದ್ದು ಅಂತ. ಸೊ ಒಂದ್ಸರಿ ನೀವು ನಿಮ್ಮ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಖಂಡಿತ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಎಲ್ಲಿ ಇರುತ್ತೆ ಮೇಡಮ್ ಅದು ಬ್ರಾಂಚ್? ಹಲೋ ಹಲೋ, ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಹಾಂ ಸರ್, ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಆಗ್ಬೋದು. ಹಾಂ ಮ್ಯಾಮ್, ಈಗ ಗ್ಯಾಸ್ಟ್ರೈಟಿಸ್ ಅಂತ ಬಂದರೆ ಗೊತ್ತಿರುತ್ತೆ, ಸಫರ್ ಪಡ್ತಿರ್ತಾರೆ, ಇದು ಗ್ಯಾಸ್ಟ್ರೈಟಿಸ್ ಅಂತಾನೆ. ಬಟ್ IBS ಇಂದ ಸಫರ್ ಪಡ್ತಿರ್ತಾರೆ, ಬಟ್ ಅವ್ರಿಗೆ IBS ಅನ್ನೋದೇ ಗೊತ್ತಿರಲ್ಲ. ಸೊ ಏನು ಹೇಳೋದು, IBS ಅಂತ ಅದರ ಗುಣಲಕ್ಷಣ ಆದರೂ ಏನು ಅಂತ? ಸೊ ಈಗ IBS ಅಂತ ಹೇಳಿದಾಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ನವಡೇಸ್ ನಾವು ಹೆಚ್ಚಾಗಿ ನೋಡುವಂಥದ್ದು ಡ್ಯೂ ಟು ಲೈಫ್ ಸ್ಟೈಲಿಂದ ಇರ್ಬೋದು, ಹೆಚ್ಚಾಗಿ IBS ಅಥವಾ IBD ಪ್ರಾಬ್ಲಮ್ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರುವಂಥದ್ದು. ಸೊ ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಆಂಗ್ಸೈಟಿ ಡಿಸಾರ್ಡರ್ನ ನೋಡ್ತೀವಿ. ಇಟ್ ಇಸ್ ಅ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ. ಸೊ ಬ್ರೈನ್ ಗಟ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಕೆಲವ್ರಿಗೆ ಇವಾಗ ಎಲ್ಲರೂ ಹೊರಗಡೆ ಹೋಗಬೇಕಾಗಿರುತ್ತೆ ಅಥವಾ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಾಗಿರುತ್ತೆ ಅಥವಾ ಯಾವುದೇ ರೀತಿ ಅವ್ರಿಗೆ ಒಂದು ಇವೆಂಟ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅವ್ರಿಗೆ ಸೆನ್ಸೇಷನ್ ಕಂಟಿನ್ಯೂ ಇರುತ್ತೆ, ಅಂದರೆ ಲೂಸ್ ಸ್ಟೂಲ್ಸ್ ಆಗುವಂಥದ್ದು ಅಥವಾ ಸೊ ಅವ್ರಿಗೆ ಸ್ಟೂಲ್ ಪಾಸ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಒಂದು ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಇದು ಅವ್ರಿಗೆ ಮೇಲ್ಸಲ್ಲಿ ನಾವು ನೋಡುವಂಥದ್ದು. ಸೊ IBS ಅಲ್ಲಿ ದೇರ್ ಆರ್ 3 ಟೈಪ್ಸ್ ಅಂತ ನೋಡ್ಬೋದು. ಸೊ ಐದರ್ ಇಟ್ ಕ್ಯಾನ್ ಬಿ ಒಂದು ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ಅಂತ ಹೇಳ್ಬೋದು. ಸೊ ಒಂದ್ಸರಿ ಮಲಬದ್ಧತೆ ಆಗುತ್ತೆ, ಸೊ ಫಾಲೋಡ್ ಬೈ ಲೂಸ್ ಸ್ಟೂಲ್ಸ್. ಸೊ ಸಮ್ಟೈಮ್ಸ್ ಕಂಟಿನ್ಯೂಸ್ ಲೂಸ್ ಸ್ಟೂಲ್ಸ್ ಆಗ್ತಾ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಲೂಸ್ ಸ್ಟೂಲ್ಸ್ ಅಥವಾ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಕಾನ್ಸ್ಟಿಪೇಷನ್ ಮಲಬದ್ಧತೆ ಕಂಟಿನ್ಯೂ ಆಗಿರುತ್ತೆ. ಹೆಚ್ಚಾಗಿ ಲಾರ್ಜ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ರೆಕರೆಂಟ್ ಬೌಟ್ಸ್ ಆಫ್ ಒಂದು ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಆಗುವಂಥದ್ದು, ಅಲಾಂಗ್ ವಿತ್ ದಟ್ ಸಿವಿಯರ್ ಪೇನ್ ಅಬ್ಡಮನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಹೆಚ್ಚಾಗಿ IBS ಅಂತ ಇದ್ದಾಗ ಸೊ ಅವರು ಮಾನಸಿಕವಾಗಿ ಕೂಡ ಬಾಧಿಸುವಂಥದ್ದು. ಬಿಕಾಸ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಥವಾ ಸೊ ಯಾವುದೇ ಇವೆಂಟ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಈವನ್ ಅವರ ಒಂದು ಸೊ ಯಾವುದೇ ವರ್ಕ್ಗಾಗಿ ತೊಂದರೆ ಕೊಡುವಂಥದ್ದು, ಡೇ ಟು ಡೇ ಲೈಫನ್ನು ಅಫೆಕ್ಟ್ ಮಾಡುವಂಥದ್ದು. ಸೊ ಯಾವ ಕಾರಣಕ್ಕೆ ಅಂತ ನೋಡಬೇಕಾಗತ್ತೆ. ಬಿಕಾಸ್ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು. ಸೊ ಇನ್ನು ಕೆಲವ್ರಿಗೆ ಕೆಲವು ಫುಡ್ ಐಟಮ್ಸ್ ಲೈಕ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಂಡಾಗ ಈ ಥರ ಡಯೇರಿಯಾ ಆಗ್ಬೋದು ಅಥವಾ ಗ್ಲೂಟಾನ್ ಪ್ರಾಡಕ್ಟ್ಸ್, ಸ್ವೀಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ತೊಗೊಂಡ ತಕ್ಷಣ ಈ ಥರ ಸಿಮ್ಟಮ್ಸ್ ಟ್ರಿಗರ್ ಆಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಮಶ್ರೂಮ್ ಅಲರ್ಜಿ ಇರ್ಬೋದು ಅಥವಾ ಪನೀರ್ ಅಲರ್ಜಿ ಇರ್ಬೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಮ್ಟಮ್ಸ್ ಕಾಣಿಸುತ್ತೆ. ಐದರ್ ಇಟ್ ಮೇ ಬಿ ಸ್ಕಿನ್ ಅಲರ್ಜಿ ಕೂಡ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅವರಿಗೆ ಒಂದು ಪೇನ್ ಅಬ್ಡಮೆನ್ ಜೊತೆ ಐದರ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾನ ನೋಡ್ಬೋದು. ಮ್ಯಾಮ್ ಹೇಳಿದ್ರಿ IBS ಮೇಲಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ, ಕಾರಣ ಗೊತ್ತಾಗ್ತದೆ? ಸೊ ಈಗ ಮೇಲ್ಸಲ್ಲಿ ನಾವು ಹೆಚ್ಚಾಗಿ IBS ಪ್ರಾಬ್ಲಮ್ನ ನೋಡ್ತೀವಿ. ಆ್ಯಂಡ್ ಬಿಕಾಸ್ ಡ್ಯೂ ಟು ದರ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು. ಹೆಚ್ಚಾಗಿ ಆಲ್ಕೋಹಾಲ್ ಇಂಟೇಕ್ ಇದ್ದಾಗ ಸೊ ಇದು ಮತ್ತಷ್ಟು ಟ್ರಿಗರ್ ಮಾಡುವಂಥದ್ದು ಅಥವಾ ಸ್ಮೋಕಿಂಗ್ ಇರ್ಬೋದು. ಸೊ ಇನ್ನು ಕೆಲವರಲ್ಲಿ ಟೊಬ್ಯಾಕೊ ಚೂಯಿಂಗ್ ಇರ್ಬೋದು. ಸೊ ಇದರಿಂದ ಮತ್ತಷ್ಟು ಟ್ರಿಗರ್ ಆಗುತ್ತೆ. ಆ್ಯಂಡ್ ಬೆವರೇಜಸ್ ಇಂಟೇಕ್ ಕೂಡ ಹೌದು. ಹೆಚ್ಚಾಗಿ ಕೆಫೀನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ಅಥವಾ ಸೊ ಇರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಹೊರಗಡೆ ಫುಡ್ನ ತೊಗೊಳ್ಳುವಂಥದ್ದು, ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು. ಸೊ ಹೆಚ್ಚಾಗಿ ಬೇಕ್ರಿ ಫುಡ್ ಐಟಮ್ಸ್ ಇರ್ಬೋದು. ಸೊ ಇದರಿಂದ ಮತ್ತಷ್ಟು ಅವ್ರಿಗೆ ಟ್ರಿಗರ್ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವರಲ್ಲಿ ಒಂದು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಇರುವಂಥದ್ದು ಇರ್ಬೋದು ಅಥವಾ ರೆಡಿಮೇಡ್ ಫುಡ್ಸ್ ತೊಗೊಂಡಾಗ ಸೊ ಹೆಚ್ಚಾಗಿ ಟ್ರಿಗರ್ ಆಗುತ್ತೆ. ಇನ್ನು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಲೀಡಿಂಗ್ ಕಾಸ್ ಅಂತ ಕೂಡ ಹೇಳ್ಬೋದು. ಹೆಚ್ಚಾಗಿ ದೇಹದ ತೂಕ ಇದ್ದಾಗ ಸೊ ಅವರಲ್ಲಿ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಥವಾ IBS ಆಗಿರ್ಬೋದು ಟ್ರಿಗರ್ ಆಗುತ್ತೆ. ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಕೂಡ ಹೌದು. ಒಂದೇ ಕಡೆ ಕುತ್ಕೊಂಡಿರ್ತಾರೆ. ಸೊ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಅಂತ ಹೇಳ್ಬೋದು. ಯಾವುದೆಲ್ಲ ಫುಡ್ IBSಗೆ ಕಾರಣ ಅಂತ? ಸೊ ಈಗ IBS ಅಲ್ಲಿ ಸೊ ಕೆಲವ್ರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಡಯೇರಿಯಾ ಆಗುತ್ತೆ. ಈವನ್ ಸ್ಲೈಟ್ ಮಿಲ್ಕ್ ಆಲ್ಸೋ ಕ್ಯಾನ್ ಟ್ರಿಗರ್ ಅಂತಲೇ ಹೇಳ್ಬೋದು. ಇಮಿಡಿಯೇಟ್ ಆಗಿ ಅವ್ರಿಗೆ ಹೊಟ್ಟೆ ನೋವು ಕಾಣಿಸುತ್ತೆ. ಸೊ ಡಯೇರಿಯಾ ಕೂಡ ಆಗುವಂಥದ್ದು. ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಹೆಚ್ಚಾಗಿ ನಾನ್ ವೆಜ್ ಫುಡ್ ಐಟಮ್ಸ್ ಲೈಕ್ ಚಿಕನ್ ಇರ್ಬೋದು ಅಥವಾ ಫಿಶ್ ಇರ್ಬೋದು. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಮ್ಟಮ್ಸ್ ಕಾಣಿಸುತ್ತೆ. ಆ್ಯಂಡ್ ಇನ್ನು ಕೆಲವರಲ್ಲಿ ಮಶ್ರೂಮ್ ಅಲರ್ಜಿ ಇರ್ಬೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಫುಡ್ಡು ಆಗೋದಿಲ್ಲ. ಸೊ ಇಮಿಡಿಯೇಟ್ ಆಗಿ ಅವರಲ್ಲಿ ರಿಯಾಕ್ಷನ್ ಕಂಡು ಬರ್ಬೋದು. ಈ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿದರೆ IBSನ ಅವಾಯ್ಡ್ ಮಾಡಬಹುದಾ?
ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಎಷ್ಟೊಂದು ಜನ ಅದೇ ರೀತಿ ಮಾಡ್ತಾರೆ. ಸೊ IBS ಇದೆ, ಸೊ ಈ ಫುಡ್ ತೊಗೊಂಡ್ರೆ ಅವ್ರಿಗೆ ಆಗ್ತಿರೋದಿಲ್ಲ, ಅಥವಾ ಸೊ ಇನ್ನು ಕೆಲವ್ರಿಗೆ ಗ್ರೌಂಡ್ನಟ್ ತೊಗೊಂಡ್ರೆ ಆಗ್ತಿರೋದಿಲ್ಲ. ಸೊ ಐದರ್ ಒಂದು ಸ್ಕಿನ್ ಅಲರ್ಜಿ ರ್ಯಾಷಸ್ ಕೂಡ ಬರ್ಬೋದು, ಅಥವಾ ಫುಡ್ ಐಟಮ್ಸ್ ತೊಗೊಂಡಾಗ ಅವ್ರಿಗೆ ಬರುತ್ತೆ ಅಂತ ಅವಾಯ್ಡ್ ಮಾಡ್ತಿರ್ತಾರೆ. ಬಟ್ ಬೇಸಿಕಲಿ ವಿ ನೀಡ್ ಟು ಟ್ರೀಟ್ ದ ಕಾಸ್. ಸೊ ಅವ್ರಿಗೆ ಯಾವ ಕಾರಣದಿಂದ IBS ಆಗಿದೆ, ಸೊ ವೆದರ್ ಇಟ್ ಈಸ್ ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅದರಿಂದ ಬಂದಿದೆ ಅಂತ ಹೇಳಿದಾಗ ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಲಾಟ್ ಆಫ್ ಸ್ಟ್ರೆಸ್ ಇದೆ. ಸೊ ಸ್ಟ್ರೆಸ್ ಇಂಡ್ಯೂಸ್ಡ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು. ಇನ್ನು ಕೆಲವ್ರಿಗೆ ಲ್ಯಾಕ್ ಆಫ್ ಹೈಡ್ರೇಷನ್ ಅಂತ ಹೇಳ್ತೀವಿ. ಸೊ ಅವರ ವಾಟರ್ ಇಂಟೇಕ್ ಕಮ್ಮಿ ಇರುತ್ತೆ. ಸೊ ಇನ್ನು ಹೆಚ್ಚಾಗಿ ಅವರಲ್ಲಿ ಒಂದು ಫೈಬರ್ ಐಟಮ್ಸ್ ಕನ್ಸಂಪ್ಷನ್ ಇರೋದಿಲ್ಲ. ಅವರ ಡಯೆಟಲ್ಲಿ ಲ್ಯಾಕ್ ಆಫ್ ಫೈಬರ್ ಐಟಮ್ ಇದ್ದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್. ಸೊ ಮೋಸ್ಟ್ ಆಫ್ ದಿ IBS ಕೇಸಸ್ ಅಥವಾ ಗ್ಯಾಸ್ಟ್ರೈಟಿಸ್ ಇಫ್ ಇಟ್ ಇಸ್ ನೆಗ್ಲೆಕ್ಟೆಡ್, ಸೊ ಹೆಚ್ಚಾಗಿ ಇದು ಏನೋ ರೆಕ್ಟಲ್ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡುವಂಥದ್ದು, ಲೈಕ್ ಪೈಲ್ಸ್ ಇರ್ಬೋದು, ಫಿಷರ್ಸ್ ಇರ್ಬೋದು, ಸೊ ಫಿಸ್ಟುಲಾ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ಗೆ ಕೂಡ ಇದು ಕಾಸಸ್ ಆಗ್ಬೋದು. ಈ IBS ಕ್ಯೂರೇಬಲ್ ಅಮ್ಮ? ಸೊ ಹೆಚ್ಚಾಗಿ ಈಗ IBS ಸಮಸ್ಯೆ ಅಂತ ನೋಡಿದಾಗ ಸೊ ಕ್ರಾನಿಕ್ ಅಂತ ಕೂಡ ಹೇಳ್ಬೋದು. ಕೆಲವರು ಚೈಲ್ಡ್ಹುಡ್ಡಿಂದ ಕೂಡ ಸಫರ್ ಆಗ್ತಿರ್ತಾರೆ. ಸೊ ಇದನ್ನು ತಿಂದರೆ ಆಗೋದಿಲ್ಲ, ಅಥವಾ ಚಪಾತಿ ತಿಂದರೆ ಇಮಿಡಿಯೇಟಾಗಿ ಪ್ರಾಬ್ಲಮ್ ಆಗುತ್ತೆ, ಅಥವಾ ನಾನ್ ವೆಜ್ ತೊಗೊಂಡ್ರೆ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ತೀವಿ. ಖಂಡಿತ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಗೇನು ಇಟ್ ಡಿಪೆಂಡ್ಸ್ ಅವ್ರಿಗೆ ಯಾವ ಸ್ಟೇಜಲ್ಲಿದೆ, ಸೊ ಎಷ್ಟು ಮಟ್ಟಿಗೆ ಬೆಟ್ರ್ ಮಾಡ್ಬೋದು, ಆ್ಯಂಡ್ ಎಷ್ಟು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಸೊ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅಕಾರ್ಡಿಂಗ್ ಟು ದಟ್ ಇಫ್ ಇನ್ವೆಸ್ಟಿಗೇಷನ್, ಸೊ ಈಗ ಯಾವ ಕಾರಣದಿಂದ ಬಂದಿದೆ ಅಂತ ಪ್ಯಾಥೊಲಜಿಕಲ್ ಕಂಡೀಷನ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ. ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು. ಸೊ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ರೂಲ್ ಔಟ್ ಮಾಡಬೇಕು. ಸೊ ಇನ್ ದಟ್ ಅಪ್ಪರ್ GI ಎಂಡೋಸ್ಕೋಪಿ ಇರ್ಬೋದು, ಆ್ಯಂಡ್ ಕಲೋನೋಸ್ಕೋಪಿ ಇರ್ಬೋದು. ಸೊ ಈ ಥರ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಲಾಂಗ್ ವಿತ್ ದಟ್ ಸ್ಕ್ಯಾನ್ ಕೂಡ ಮಾಡಿದಾಗ ಸೊ ಅದರಲ್ಲಿ ಏನಾದರೂ ಅವ್ರಿಗೆ ಪ್ಯಾಥೊಲಜಿ ಅಂಡರ್ಲೈಂಗ್ ಡಿಸಾರ್ಡರ್ಸ್ ಇದ್ದರೆ ಸೊ ಅದನ್ನು ಟ್ರೀಟ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಒಂದಿಷ್ಟು ಮನೆ ಮದ್ದುಗಳನ್ನು ತಗೋತಾರೆ. IBS ಮತ್ತು ಗ್ಯಾಸ್ಟ್ರೈಟಿಸ್ನ ಮನೆ ಮದ್ದಿಂದ ಕಂಟ್ರೋಲ್ ಮಾಡ್ಬೋದಾ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಈಗ ನಾವು ಕ್ಲಿನಿಕಲಿ ಪೇಷಂಟ್ಸ್ ಅಂತ ನೋಡಿದಾಗ ಸೊ ಗ್ಯಾಸ್ಟ್ರೈಟಿಸ್ ಅಥವಾ IBS ಇರ್ಬೋದು, ಹಿಸ್ಟ್ರಿ ಅಂತ ಕೇಳಿದ್ರೆ ಸೊ ಸುಮಾರು ವರ್ಷಗಳಿಂದ ಇರುತ್ತೆ. ಸೊ ಈಗ ಎಷ್ಟೊಂದು ಜನ ಮಾತಾಡ್ತಿರೋರಲ್ಲಿ ಹೇಳಿದ್ರು, ಸೊ ಅವರೇ PAN40 ಇರ್ಬೋದು, ಅಥವಾ ಅದರ್ ಆ್ಯಂಟಾಸಿಡ್ಸ್ ಇರ್ಬೋದು. ಸೊ ಆ ಮೆಡಿಕೇಷನ್ಸ್ ತೊಗೊಂಡ್ರೆ ಆ ತಕ್ಷಣಕ್ಕೆ ಅವ್ರಿಗೆ ಕಮ್ಮಿ ಆಗುತ್ತೆ. ಸೊ ಈಗೇನು ಮತ್ತೆ ಮತ್ತೆ ರೆಕರ್ ಆಗೋದನ್ನ ಕೂಡ ನೋಡ್ತೀವಿ. ಸೊ ಬಿಕಾಸ್ ಅವ್ರಿಗೆ ಅಂಡರ್ಲೈಂಗ್ ರೂಟ್ ಕಾಸ್ ಟ್ರೀಟ್ ಆಗಿರೋದಿಲ್ಲ. ಸೊ ಇದು H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿರುವಂಥದ್ದು, ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೊ ಅವರಲ್ಲಿ ಹೆಚ್ಚಾಗಿ ಪ್ರೊಡಕ್ಷನ್ ಆಗ್ತಿದೆಯಾ, ಸೊ ಅದರಿಂದ ಅದು ಗ್ಯಾಸ್ಟ್ರೈಟಿಸ್ಗೆ ಲೀಡ್ ಮಾಡ್ತಿರುವಂಥದ್ದು. ಆ್ಯಂಡ್ ಕೆಲವರಲ್ಲಿ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಕೂಡ ಹೋಗಿರುತ್ತೆ. ಸೊ ಅವರು ನೋಡ್ಕೊಂಡು ಕೂಡ ಇರೋದಿಲ್ಲ. ಇವನ್ ಅಲ್ಸರೇಷನ್ಗೆ ಲೀಡ್ ಮಾಡುವಂಥದ್ದು, ಅಥವಾ GERD ಇರ್ಬೋದು. ಸೊ ಕ್ರಾನಿಕ್ ಡಿಸಾರ್ಡರ್ಸ್ ಕೂಡ ಇರ್ಬೋದು. ಸೊ ಇನ್ ದಟ್ ಕೇಸ್ ಸೆಲ್ಫ್ ಮೆಡಿಕೇಷನ್ ಯಾವುದೇ ಕಾರಣಕ್ಕೂ ಉತ್ತಮ ಅಲ್ಲ. ಸೊ ಅದರಲ್ಲೂ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದವ್ರಿಗೆ ಲೈಕ್ ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಆ್ಯಂಡ್ ಥೈರಾಯ್ಡ್ ಕೇಸಸ್, ಸೊ ಅವರು ವೈದ್ಯರನ್ನು ಅರ್ಲಿಯಾಗಿ ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಈ IBS ಅಂದರೆ ಏನಂತ ಗೊತ್ತಾಯಿತು, ಗ್ಯಾಸ್ಟ್ರೈಟಿಸ್ ಅಂದರೆ ಏನಂತ ಗೊತ್ತಾಯಿತು. ಈಗ ಅದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ? ಸೊ ಹೆಚ್ಚಾಗಿ ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಸೊ ಅವ್ರಿಗೆ ಯಾವುದೇ ಫುಡ್ ತೊಗೊಂಡ್ರೂ ಕಾಣಿಸೋದಿಲ್ಲ, ಅಥವಾ ಕೆಲವು ಫುಡ್ ಐಟಮ್ಸ್ ತೊಗೊಂಡ್ರೆ ಹೆಚ್ಚಾಗಿ ಸ್ಪೈಸಿ ಅಥವಾ ಮಸಾಲೆ, ಸೊ ಈ ಥರ ಫುಡ್ ಐಟಮ್ಸ್ ತೊಗೊಂಡಾಗ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಕ್ಯಾನ್ ಟ್ರಿಗರ್. ಸೊ ಇನ್ನು ಕೆಲವರಿಗೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಇದ್ದಾಗ ಸೊ ಸುಮಾರು ವರ್ಷಗಳಿಂದ ಇರುತ್ತೆ. ಸೊ ಯಾವುದೇ ಫುಡ್ ತೊಗೊಂಡ್ರು ಅವ್ರಿಗೆ ಇಮಿಡಿಯೇಟಾಗಿ ಎದೆ ಉರಿ ಆಗುವಂಥದ್ದು, ಉಳಿತೆಗೆ ಬರುವಂಥದ್ದು. ಸೊ ಇನ್ನು ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ, ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಸಮ್ಟೈಮ್ಸ್ ವಿ ನೀಡ್ ಟು ರೂಲ್ ಔಟ್ ವಿತ್ ಕಾರ್ಡಿಯಾಕ್ ಡಿಸಾರ್ಡರ್ಸ್ ಆಲ್ಸೋ. ಸೊ ಅವರಲ್ಲಿ ನೋಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಸಿಂಪ್ಟಮ್ಸ್ ಕೂಡ ಕೆಲವರಿಗೆ ಕಾಣಿಸುತ್ತೆ. ಇನ್ನು ಕೆಲವರಿಗೆ ಕಂಟಿನ್ಯೂ ಅದು ಏಕಿಂಗ್ ಸೆನ್ಸೇಷನ್ ಇರುತ್ತೆ, ಅಥವಾ ಅವ್ರಿಗೆ ಮಲ್ಕೊಳ್ಬೇಕಾದ್ರೆ ಚೆಸ್ಟ್ನೈಟಿಸ್ ಜಾಸ್ತಿ ಆಗುವಂಥದ್ದೆಲ್ಲ ಗ್ಯಾಸ್ಟ್ರೈಟಿಸಲ್ಲಿ ನೋಡ್ಬೋದು. ಸೊ IBS ಅಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಆಂಗ್ಸೈಟಿ ರಿಲೇಟೆಡ್ ಅಂತಲೇ ಇರುತ್ತೆ. ಹೆಚ್ಚಾಗಿ ಅವರಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಇರುವಂಥದ್ದು, ಅಂದರೆ ಎದೆ ಬಡಿತ ಜೋರ ಆಗುವಂಥದ್ದು ಇರ್ಬೋದು. ಸೊ ಅಲಾಂಗ್ ವಿತ್ ದಟ್ ಅವರು ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕಾಗತ್ತೆ. ಸೊ ಅವ್ರಿಗೆ ಸ್ಟೂಲ್ಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಗುವಂಥದ್ದು. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ನ ನಾವು IBS ಡಿಸಾರ್ಡರ್ಸಲ್ಲಿ ನೋಡುವಂಥ. ನಿಮ್ಮ ಹೋಮಿಯೋಪತಿಲಿ IBS ಮತ್ತು ಗ್ಯಾಸ್ಟ್ರೈಟಿಸ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅಗೇನ್ ವಿ ನೀಡ್ ಟು ಸಿ ಅವರು ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಮಾಡಬೇಕಾಗತ್ತೆ. ಸೊ ವೆದರ್ ಇಟ್ ಇಸ್ ಡ್ಯೂ ಟು ಜೆನೆಟಿಕ್ ಇಂದ ಬಂದಿರುವಂಥದ್ದು, ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇರುವಂಥದ್ದು IBS ಆದ ಕಾರಣದಲ್ಲಿ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಇರ್ಬೋದು, ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಈಗ ಲ್ಯಾಕ್ ಆಫ್ ಹೈಡ್ರೇಷನ್ ಇರ್ಬೋದು, ವಾಟರ್
ಇಂಟೇಕ್ ಚೆನ್ನಾಗಿರೋದಿಲ್ಲ, ಅಥವಾ ಟೈಮ್ಲಿ ಫುಡ್ ತೊಗೊಳ್ಳೋದಿಲ್ಲ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು, ಅಥವಾ ಲೇಟ್ ನೈಟ್ ಡಿನ್ನರ್ ಇರ್ಬೋದು, ಹೆಚ್ಚಾಗಿ ಫಾಸ್ಟ್ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ಹೊರಗಡೆ ಫುಡ್ ತಿಂತಿರ್ಬೋದು, ಇದೆಲ್ಲ ಒಂದು ಹಿಸ್ಟ್ರಿನ ತೊಗೊಳ್ಬೇಕಾಗತ್ತೆ. ಸೊ ಸಮ್ಟೈಮ್ಸ್ ಅವರ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡ್ರೆ ಸೊ ಗ್ರ್ಯಾಜುವಲ್ ಆಗಿ ಅದು ಸರಿ ಹೋಗುವಂಥದ್ದು. ಇನ್ ಸಮ್ ಕೇಸಸ್ ಸುಮಾರು ವರ್ಷಗಳಿಂದ ಅವರು ಸಫರ್ ಆಗ್ತಿರ್ತಾರೆ. H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ GERD ಸಮಸ್ಯೆ ಇರ್ಬೋದು, ಅಥವಾ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ಇನ್ ಸಚ್ ಕೇಸಸ್ ಅವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. IBS ಅಲ್ಲಿ ಏಜ್ ಕೂಡ ಮ್ಯಾಟರ್ ಆಗುತ್ತಾ? ಸೊ IBS ನಾವು ಚೈಲ್ಡ್ಹುಡ್ ಕೇಸಸಲ್ಲಿ ಕೂಡ ನೋಡ್ತೀವಿ. ಸೊ ಕೆಲವ್ರಿಗೆ ಈಗ ಮಕ್ಕಳಲ್ಲಿ ಮಿಲ್ಕ್ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಹೇಳ್ಬೋದು. ಸೊ ಅವ್ರಿಗೆ ಮಿಲ್ಕ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಅಲರ್ಜಿಕ್ ರ್ಯಾಷಸ್ ಕಾಣಿಸ್ಬೋದು, ಅಥವಾ ಡಯೇರಿಯಾ ಆಗ್ಬೋದು. ಸೊ ಇವನ್ ಮಗುನಲ್ಲಿ ಕೂಡ ಲ್ಯಾಕ್ಟೋಸ್ ಇಂಟಾಲರೆನ್ಸ್ನ ನೋಡ್ಬೋದು, ಅಥವಾ ಫಸ್ಟ್ ಟೈಮ್ ಫುಡ್ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಕೂಡ ನೋಡ್ಬೋದು. ಸೊ ಅದು ಕೆಲವ್ರಿಗೆ ಅವರ ಒಂದು ಇಮ್ಯುನಿಟಿ ಲೋ ಇದ್ದಾಗ, ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗಲೂ ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಆ್ಯಸ್ ದ ಏಜ್ ಗೋಸ್ ಆನ್, ಸೊ ಅವರಲ್ಲಿ ಕೂಡ ಸೊ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ಸೊ ಯಾವುದೇ ರೀತಿ ಅದು ಅಫೆಕ್ಟ್ ಮಾಡುವಂಥದ್ದೆಲ್ಲ. ಬಟ್ ಸಮ್ ಕೇಸಸ್ ಚೈಲ್ಡ್ಹುಡ್ಡಿಂದ ಟ್ರಿಗರ್ ಆಗಿ ಎನಿ ಏಜ್ವರೆಗೂ ಕೂಡ ಅದು ಬರ್ಬೋದು. ಇವನ್ ಎಲ್ಡರ್ಲಿ ಪೀಪಲ್ ಕ್ಯಾನ್ ಬಿ ಎಫೆಕ್ಟೆಡ್, ಎಸ್ಪೆಷಲಿ ನಾನ್ ವೆಜ್ ಇಂಟೇಕ್ ಇದ್ದಾಗ, ಅಥವಾ ಮೋರ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಸೊ ಅವರಲ್ಲಿ ಟ್ರಿಗರ್ ಆಗೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಈ IBS ಬೇರೆ ಬೇರೆ ಕಾಯಿಲೆಗಳಿಗೂ ಲೀಡ್ ಮಾಡುತ್ತಾ ಅಂತ? IBS ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಇನೋರೆಕ್ಟಲ್ ಡಿಸಾರ್ಡರ್ಸ್ಗೆ ಕೂಡ ಲೀಡ್ ಮಾಡ್ಬೋದು. ಸೊ ಬಿಕಾಸ್ ಕಂಟಿನ್ಯೂ ಅವ್ರಿಗೆ ಲೂಸ್ ಟೂಲ್ಸ್ ಅಂತ ಹೇಳಿದಾಗ, ಅಥವಾ ಡಯೇರಿಯಾ ಹೆಚ್ಚಾಗಿ ಆಗ್ತಾ ಇರುತ್ತೆ. ಸೊ ಸಮ್ಟೈಮ್ಸ್ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ತಿರುತ್ತೆ. ಸೊ ಇದರಿಂದ ಇನೋರೆಕ್ಟಲ್ ಏರಿಯಾದಲ್ಲಿ ಇಂಜುರಿ ಆಗುವಂಥದ್ದು, ಸೊ ಹೆಚ್ಚಾಗಿ ಫಿಷರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೇರ್ ಇನ್ ದ ಏನಲ್ ರೀಜನ್ ಅಂತ ಹೇಳ್ಬೋದು. ಸೊ ಇದು ಫಿಷರ್ ಆಗಿರ್ಬೋದು, ಅಥವಾ ಕಂಟಿನ್ಯೂ ಕಾನ್ಸ್ಟಿಪೇಷನ್ ಆದಾಗ ಹೆಮೊರಾಯ್ಡ್ಸ್ ಅಥವಾ ಪೈಲ್ಸ್ಗೆ ಲೀಡ್ ಮಾಡುವಂಥದ್ದು. ಸೊ ಅವರಲ್ಲಿ ಆಗ ಮೋಷನ್ ಮಿಕ್ಸ್ ವಿತ್ ಬ್ಲಡ್ ಕಾಣಿಸ್ಕೊಳ್ಳುವಂಥದ್ದು. ಇಟ್ ಕ್ಯಾನ್ ಬಿ ಅಕ್ಯೂಟ್ ಅಥವಾ ಕ್ರಾನಿಕ್ ಏನಲ್ ಫಿಷರ್ ಆಗುವಂಥದ್ದು ಡ್ಯೂ ಟು ಒಂದು IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ಸಲ್ಲಿ ನೋಡುವಂಥದ್ದು. ಆ್ಯಂಡ್ ಹೆಚ್ಚಾಗಿ IBS ಇಂದ ಸಫರ್ ಆಗ್ತಿರೋರಲ್ಲಿ ಸೊ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ದಂಗೆ ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಸೊ ಇಟ್ ಕ್ಯಾನ್ ಲೀಡ್ ಟು ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್, ಅಥವಾ ಅರ್ಲಿ ಥೈರಾಯ್ಡ್ ಕಂಡೀಷನ್ಸ್, ಅಥವಾ ಡಯಾಬಿಟಿಸ್ಗೂ ಕೂಡ ಲೀಡ್ ಮಾಡ್ಬೋದು. ಸೊ ಹೆಚ್ಚಾಗಿ ನಾವು ಇಂಟೆಸ್ಟೈನಲ್ ಡಿಸಾರ್ಡರ್ಸ್ನ ನೋಡ್ತೀವಿ. IBS ಈಸ್ ಅನ್ಟ್ರೀಟೆಡ್, ಸೊ ಅವ್ರಿಗೆ ಸಡನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಯಾವುದೇ ರೀತಿ ಅವ್ರಿಗೆ ಸ್ಟ್ರೆಂತ್ ಇರೋದಿಲ್ಲ, ಈವನ್ ಅನಿಮಿಕ್ ಕೂಡ ಆಗ್ಬೋದು. ಸಮ್ಟೈಮ್ಸ್ ಕಂಟಿನ್ಯೂ ಏನಲ್ ಇಂಜುರಿ ಆದಾಗ ಸೊ ಬ್ಲಡ್ ಮಿಕ್ಸ್ಡ್ ಸ್ಟೂಲ್ಸ್ ಇದ್ದಾಗಲೂ ಕೂಡ ಫಿಷರ್ಸ್ ಹೆಚ್ಚಾಗಿ ಚಾನ್ಸಸ್ ಅಂತ ಹೇಳ್ಬೋದು. ಈಗ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವುದಾದ್ರು ಫುಡ್ಡನ್ನ ಕಂಟ್ರೋಲ್ ಮಾಡಬೇಕು, ಅಥವಾ ಯಾವ ಫುಡ್ಡನ್ನ ತಗೋಬಾರ್ದು? ಸೊ ಈಗ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ನವಡೇಸ್ ನಾವು ತುಂಬ ಹೆಚ್ಚಾಗಿ ನೋಡ್ತೀವಿ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್ ಅಥವಾ ಮಲ್ಟಿಪಲ್ ಡಿಸಾರ್ಡರ್ಸ್ ಕೂಡ ಹೌದು. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಎಸ್ಪೆಷಲಿ ಫೈಬರ್ ಇಂಟೇಕ್ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಸೊ ಹೈ ಫೈಬರ್ ಇಂಟೇಕ್ ಮಾಡುವಂಥದ್ದು, ಅಥವಾ IBS ಇದ್ದಾಗ ಸೊ ಅದನ್ನು ನೋಡಬೇಕಾಗತ್ತೆ. ಸೊ ಅವರ ಸಮಸ್ಯೆ ಏನಿದೆ ಅಕಾರ್ಡಿಂಗ್ ಟು ದಟ್ ಅವರ ಡಯಟ್ ಅಥವಾ ಲೈಫ್ ಸ್ಟೈಲ್ ಅಡ್ವೈಸ್ ಮಾಡುವಂಥದ್ದು. ಇನ್ನು ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ, ಅಲಾಂಗ್ ವಿತ್ ಎ ಗುಡ್ ಸ್ಲೀಪ್ ಇರ್ಬೋದು, ಅಥವಾ ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಲೈಕ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡದೇ ಇರೋದು, ಅಥವಾ ಸೊ ಅವ್ರಿಗೆ ಒಂದು ಲಂಚ್ ಪ್ರಾಪರ್ ಟೈಮ್ ಇರ್ಬೋದು. ಸೊ ಫ್ರೀಕ್ವೆಂಟ್ ಮೀಲ್ಸ್, ಎಸ್ಪೆಷಲಿ ಡಯಾಬಿಟಿಕ್ ಎಲ್ಲ ಇದ್ದಾಗ ಸೊ ಅವ್ರಿಗೆ ಸೊ ಫ್ರೀಕ್ವೆಂಟ್ ಅಥವಾ ಸ್ಪ್ಲಿಟ್ ಮೀಲ್ಸ್ನ ಅಡ್ವೈಸ್ ಮಾಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಹೆಚ್ಚಾಗಿ ಮೈದಾ ಇರ್ಬೋದು, ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಸೊ ರೆಡಿಮೇಡ್ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ಶುಗರಿ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಇದನ್ನು ಡೇ ಟು ಡೇ ಲೈಫಲ್ಲಿ ಹೆಚ್ಚಾಗಿ ಯೂಸ್ ಮಾಡಿದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಡಿಸಾರ್ಡರ್ಸ್. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಧನ್ಯವಾದಗಳು ಮೇಡಮ್. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ IBS ಮತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಇದೇ ರೀತಿಯಾಗಿ IBS ಮತ್ತು ಗ್ಯಾಸ್ಟ್ರೈಟಿಸ್ ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.